ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಅದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದನಿಗೆ ಆಯಿಂಟ್ಮೆಂಟ್ ಹಚ್ಚುತ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಎಲ್ಲರೂ ಒಂದಲ್ಲ ಒಂದು ದಿನ ಸಾಯ್ಬೇಕಲ್ವ ಸರ್ ಅಂತ ಅಂದಾಗ, ದಯವಿಟ್ಟು ಈ ರೀತಿ ಮಾತಾಡಬೇಡಿ ಶಾರದವ್ರೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಅದೇ ಸತ್ಯ ಅಲ್ವ ಸರ್, ಒಂದು ವೇಳೆ ಆ ರೌಡಿಗಳು ನನ್ನನ್ನು ಸಾಯಿಸಿದ್ರೆ ಏನು ಮಾಡ್ತಾ ಇದ್ರಿ? ದೀಪನ ನೀವು ಅಪ್ಪ ಸ್ಥಾನದಲ್ಲಿ ನಿಂತ್ಕೊಂಡು ಜೋಪಾನವಾಗಿ ಕಾಪಾಡ್ತಿದ್ರ, ಹಾಗೆ ಅನಸೂಯಮ್ಮ ಅದನ್ನ ತಾಯಿ ಥರ ನೋಡ್ಕೋತಿದ್ರ ಸರ್ ಅಂತ ತುಂಬ ಬೇಜಾರಿಂದ ಕೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ತುಂಬ ಬೇಜಾರಿಂದ ಹೇಳ್ತಾ ಇರ್ತಾನೆ, ನೀವೇ ಇನ್ಮೇಲೆ ಈ ಪ್ರಪಂಚ ನನಗೆ ಬೇಕಾಗಿಲ್ಲ ಕಣ್ರಿ. ದೀಪ ಮತ್ತು ಅನಸೂಯಮ್ಮ ನಿಮ್ಮನ್ನ ಸರ್ವಸ್ವ ಅಂತ ಅಂದ್ಕೊಂಡಿದ್ದಾರೆ, ಅದೇ ರೀತಿ ನಾನು ನಿಮ್ಮನ್ನ ಸರ್ವಸ್ವ ಅಂತ ಅಂದ್ಕೊಂಡಿದ್ದೀನಿ ಅಂತ ತುಂಬ ಬೇಜಾರಿಂದ ಹೇಳ್ತಾ ಇದ್ರೆ ಶಾರದನಿಗೆ ಸಿಕ್ಕಾಬಟ್ಟೆ ಅವಳು ಬರ್ತಾ ಇರುತ್ತೆ. ಹಾಗೆ ನೋಡಿ ಶಾರದವ್ರೆ, ಯಾವತ್ತೂ ಈ ರೀತಿ ನೀವು ಮಾತಾಡಬೇಡಿ, ನೀವೇ ನನ್ನ ಬದುಕು, ನೀವೇ ನನ್ನ ಸರ್ವಸ್ವ, ಹಾಗೆ ನೀವೇ ನನ್ನ ಪ್ರಪಂಚ ಅಂತ ಕಣ್ಣೀರು ಒರೆಸ್ತಾ ಇದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನನ್ನ ಕಡೆ ಖುಷಿಯಿಂದ ಇಬ್ರು ಮಲ್ಕೊಂಡ್ಮೇಲೆ ಬೆಳಗ್ಗೆ ಎದ್ದಾದ ತಕ್ಷಣ ಈ ಕಡೆ ಹೋಟೆಲಲ್ಲಿ ತಿಂಡಿ ಎಲ್ಲ ತಗೊಂಡು ಸಿದ್ದು ಶಾರದಾ ಬರ್ತಾರೆ. ಬಂದ್ಬಿಟ್ಟು ಎಲ್ಲರಿಗೂ ತಿಂಡಿ ಕೊಡಿಸ್ತಾ ಇರಬೇಕಾದ್ರೆ, ಕುಡ್ಕ ಮಂಜಣ್ಣ ಅಮೃತ ಅಮೃತ ಬಿಡಿ, ನೀವು ಮಾಡೋ ಇಡ್ಲಿ ಅಮೃತ ಥರ ಇದೆ ಅಂತ ತಿಂತಾ ಇದ್ರೆ ಸಿದ್ದು ಶಾರದಾ ಮುಖನ ನೋಡಿಕೊಂಡು ನನ್ನವಳು ನನ್ನವಳು ನನ್ನದೆಯ ಕಣ್ಣವಳು ಅಂತ ಸಾಂಗ್ ಹೇಳ್ತಾ ಇದ್ರೆ ಶಾರದಾ ಈ ಕಡೆ ಗುರಾಯಿಸ್ತಾ ಇರ್ತಾಳೆ. ಗುರಾಯಿಸೋದನ್ನ ನೋಡಿ ಕೊಲ್ತಾಳಲ್ಲಪ್ಪೋ ನನ್ನ ಕೊಲ್ತಾಳಲ್ಲಪ್ಪೋ ಅಂತ ಅನ್ಬೇಕಾದ್ರೆ, ಏನು ಸರ್ ಆಡ್ಕೋತಿದ್ದೀರಾ ಅಂತ ಅಂದಾಗ, ಇಲ್ಲ ಕಣ್ರಿ ಆಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಕಸ್ಟಮರ್ ಬರ್ತಾರೆ. ಏನು ಬೇಕು ಸರ್ ಅಂತ ಅಂದಾಗ, ಇಡ್ಲಿ ವಡೆ ಕೊಡಿ ಅಂತ ಅಂದಾಗ ಈ ಕಡೆ ಇಡ್ಲಿ ವಡೆನ ತಿಂತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಕೊಡಿ ಸರ್ ನಾನೇ ಅವರಿಗೆ ತಿಂಡಿನ ಬಡಿಸ್ಬರ್ತೀನಿ ಅಂತ ಕೈಯಿಂದ ಕಿತ್ಕೊಂಡು ಕೊಡ್ತಾ ಇರ್ತಾಳೆ. ಹಾಗೆ ಕುಡ್ಕ ಮಂಜುನಾಥ ಸ್ವಲ್ಪ ನೀರು ಕೊಡಿಸಿದ್ದ ಸರ್ ಅಂತ ಅಂದಾಗ, ಬಿಡಿ ಸರ್ ನಾನೇ ಕೊಡ್ತೀನಿ ಅಂತ ನೀರು ಕೊಡ್ತಿರ್ಬೇಕಾದ್ರೆ, ಯಾಕ್ರೆ ಈ ರೀತಿ ಮಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಇವತ್ತಿಂದ ನೀವು ಯಾವ ಕೆಲಸ ಮಾಡಬಾರ್ದು ಅಂತ ಅಂದಾಗ ಈ ಕಡೆ ಸಿದ್ದುಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನಾನೇನಾದರೂ ನಿಮಗೆ ಬೇಜಾರು ಮಾಡಿದ್ನ, ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ಬೇಜಾರು ಏನಿಲ್ಲ ಸರ್, ಪದೇ ಪದೇ ನಿಮಗೆ ಅವಮಾನ ಆಗೋದನ್ನು ನನ್ನ ಕೈ ಸಹಿಸೋಕ್ಕಾಗಲ್ಲ ಅಂತ ಅಂದಾಗ, ನನಗೆಲ್ಲ ಅವಮಾನ ಆಯಿತು ಅಂತ ಅಂದಾಗ, ನೆನ್ನೆ ಒಬ್ರಿಗೆ ಗಿರಾಕಿ ನಿಮ್ಮ ಜೊತೆ ಯಾವ ಥರ ಬೇಜಾರಿಂದ ನಡ್ಕೊಂಡ್ರು, ಯಾವ ರೀತಿ ಬಿಹೇವ್ ಮಾಡಿದ್ರು ನೋಡಿದ್ರಲ್ವಾ, ನನಗಂತೂ ಅದು ನೆನೆಸ್ಕೊಂಡ್ರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ, ಅದಕ್ಕೆ ನೀವು ಯಾವ ಕೆಲಸನೂ ಮಾಡಬೇಡಿ ಸರ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಯಾವಾಗಲೂ ಬೀದಿ ವ್ಯಾಪಾರ ಮಾಡೋರು ಬೀದಿ ಪಕ್ಕ ನಿಂತ್ಕೊಳ್ಳೋರು ಅಂತ ನಿಮ್ಮನ್ನು ಆಡ್ಕೋತಾ ಇರ್ತಾಳೆ. ನೀವು ನೋಡಿದ್ರೆ ಇಷ್ಟೊಂಥರ ಓದ್ಕೊಂಡಿದ್ದೀರಾ, ದೊಡ್ಡ ಆಫೀಸಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಂಥವ್ರನ್ನ ಅವಳು ಈ ರೀತಿ ಅಂತಿದ್ದಾಳಲ್ಲ, ನನಗಂತೂ ಅದನ್ನು ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗ್ತಿಲ್ಲ ಸರ್ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸರ್ ಇನ್ಮೇಲೆ ಇಲ್ಲಿಗೆ ಬರಬೇಡಿ, ಯಾವ ಕೆಲಸನೂ ನೀವು ಮಾಡಬೇಡಿ, ನನಗಂತೂ ಈ ರೀತಿ ಎಲ್ಲ ನೋಡೋದು ಇಷ್ಟ ಇಲ್ಲ ಅಂತ ಅಂದಾಗ, ಜೀವನ ಅಂತ ಅಂದಮೇಲೆ ನೋವು ನಲಿವು ಯಾವ ರೀತಿ ಇರುತ್ತೋ ಈ ಸನ್ಮಾನ ಹಾಗೆ ಅವಮಾನ ಎರಡೂ ಇದ್ದೇ ಇರುತ್ತೆ ಅಂತ ಅಂದಾಗ, ನೋಡಿ ಸರ್ ಎಷ್ಟೇ ಅವಮಾನ ಆದರೂ ಅದು ನನಗೆ ಮಾತ್ರ ಆಗಲಿ, ನಿಮಗೆ ಸನ್ಮಾನನೇ ಇರಲಿ ಅಂತ ಅಂದಾಗ, ಹಾಗಲ್ಲ ಶಾರದವ್ರೆ ಅಂತ ಅನ್ಬೇಕಾದ್ರೆ ಸಿದ್ದು ಕೈನ ಹಿಡ್ಕೊಂಡು ತಲೆ ಮೇಲೆ ಆಣೆ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಇನ್ಯಾವುದೇ ಕಾರಣಕ್ಕೂ ಸಹ ನೀವು ಈ ಅಂಗಡಿ ಕಡೆ ತಲೆ ಹಾಕಬಾರ್ದು, ಹಾಗೆ ಯಾವುದೇ ಸಹ ಕೆಲಸನ ನನಗೆ ಮಾಡಿಕೊಡ್ಬಾರ್ದು, ಆ ರೀತಿ ಮಾಡಿದರೆ ನನ್ನ ಮೇಲೆ ಆಣೆ ಅಂತ ಅಂದಾಗ ಸಿದ್ದುಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನನ್ನ ಮೇಲೆ ಪ್ರೀತಿ ಅಭಿಮಾನ ಇದ್ದರೆ ನಾನು ಹೇಳೋ ಮಾತನ್ನು ಕೇಳಿ ಸರ್ ಅಂತ ಅಂದಾಗ, ಏನು ಶಾರದವ್ರು ಈ ರೀತಿ ಮಾತಾಡ್ತಿದ್ದೀರಾ ಅಂದ್ಬಿಟ್ಟು ತುಂಬ ಬೇಜಾರಿಂದ ಸಿದ್ದು ಅಲ್ಲಿಂದ ಹೊರಟೋಗ್ತಿದ್ರೆ, ತನ್ನ ಮನಸ್ಸಲ್ಲಿ ಶಾರದಾ ಬೇಜಾರಿಂದ ನೋವಿಂದ ಹೇಳ್ಕೊತಾ ಇರ್ತಾಳೆ, ಸಾರಿ ಸರ್ ದಯವಿಟ್ಟು ನನ್ನ ಕ್ಷಮಿಸಿ, ನಿಮಗೆ ನೋವು ಮಾಡಬೇಕು ಅನ್ನೋದು ಕೆಟ್ಟ ಉದ್ದೇಶ ನನಗೆ, ಬೇರೆ ನಿಮ್ಮನ್ನು ಹಗುರವಾಗಿ ನೋಡೋದು ನನಗಿಷ್ಟ ಇಲ್ಲ ಸರ್, ಅದಕ್ಕೆ ನಾನು ಇಂಥ ಡಿಸಿಷನ್ನ ತೊಗೊಂಡೆ ಅಂತ ತನ್ನ ಮನಸ್ಸಲ್ಲಿ ತುಂಬ ಬೇಜಾರಿಂದ ಹೇಳ್ಕೊತಾ ಇರ್ತಾಳೆ. ಹಾಗೆ ನನ್ನ ಕಡೆ ಪಾಲಾಕ್ಷ ಹಾಸ್ಪಿಟಲಲ್ಲಿ ಮಲ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ಚಾಕು ಚುಚ್ಚಿದ್ದು, ಹಾಗೆ ಶಾರದಾ ತುಂಬ ಟೆನ್ಷನಿಂದ ಅವರನ್ನು ಕಾಪಾಡ್ಕೊಬಂದು ಹಾಸ್ಪಿಟ್ಲಿಗೆ ಹಾಕಿದ್ದು ಎಲ್ಲ ನೆನ್ಪು ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅವಳು ನನ್ನ ಎತ್ತು ಮಗಳು ಆಗಿದ್ದರೂ ಸಹ ನನ್ನನ್ನು ಕರ್ಕೊಬಂದು ಜೀವನ ಉಳಿಸ್ಕೊಟ್ಟಿದ್ದಾಳೆ. ಸಪೋಸ್ ನಾನು ಮಾಡಿರೋ ಕೆಲಸ ಎಂಥದ್ದು ಅಂತ ಗೊತ್ತಿದ್ರು ಸಹ ಅವಳು ಕ್ಷಮಿಸಿ, ಇಂಥ ತಪ್ಪನ್ನು ಕ್ಷಮಿಸಿ ಅವಳು ನನಗೆ ಸಹಾಯ ಮಾಡ್ತಿದ್ಲು ಅಂತ ಅನಿಸುತ್ತೆ. ಇಂಥವಳಿಗೆ ನಾನು ಇಷ್ಟು ದೊಡ್ಡ ಅನ್ಯಾಯ ಮಾಡಿಬಿಟ್ಟೆ, ಇವಳು ನನ್ನ ಪ್ರಾಣ ಉಳಿಸಿದ ದೇವತೆ ಅಂತ ಪಾಲಾಕ್ಷ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ನವೀನ ಬರ್ತಾನೆ. ಅಪ್ಪ ಹೇಗಿದ್ದೀರಿ ಇವಾಗ ಅಂತ ಅಂದಾಗ, ಪರವಾಗಿಲ್ಲ ಕಣೋ ಅಂತ ಅಂದಾಗ, ಅಲ್ಲ ಅಪ್ಪ ಇಂಥ ಕೆಲಸ ಮಾಡೋದು, ಅಕ್ಕ ಎಷ್ಟು ಬೇಜಾರಾಗಿದ್ದಾಳೆ ಗೊತ್ತಾ ಅಂದಾಗ, ಯಾಕೋ ನವೀನ ಎಲ್ಲ ಗೊತ್ತಿದ್ದು ನೀನು ಇದೇ ರೀತಿ ಮಾತಾಡ್ತಿದ್ದೀಯಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ನಾನೇನೋ ತಪ್ಪು ಮಾಡಿದೆ ಅಂತ ಅನ್ಬೇಕಾದ್ರೆ, ಅಲ್ಲ ಅಪ್ಪ ಅಕ್ಕನ ಮೇಲೆ ನನಗೆ ಕೋಪ ಇದೆ, ಬೇಜಾರು ಇದೆ, ಹಾಗಂತ ನೀವು ಶಾರದಂ ಪರ ನಿಂತ್ಕೊಳ್ಳೋಕ್ಕಾಗುತ್ತಾ, ನೀವೇನಕ್ಕೆ ನಿಜ ಹೇಳಿದ್ರಿ, ಸುಳ್ಳು ಹೇಳಿ ಅವಳನ್ನ ಜೈಲಿಗೆ ಸಾಗಿಸಿದ್ರೆ ಅಕ್ಕನಿಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಅಂತ ಅಂದಾಗ, ನಾನು ಮಾಡಿರೋ ಕೆಲಸದಲ್ಲಿ ಯಾವುದೂ ತಪ್ಪಿಲ್ಲ ಅಂತ ನನಗೆ ಅನಿಸ್ತಿದೆ, ನಾನು ಸರಿಯಾಗಿ ಮಾಡಿದ್ದೀನಿ, ಇಷ್ಟು ದಿನ ಅವಳಿಗೆ ತುಂಬ ಅನ್ಯಾಯ ಮಾಡಿದ್ವಿ ಕಣೋ, ಇನ್ಮೇಲಾದರೂ ಒಳ್ಳೆಯವ್ರಾಗೋಣ, ಪಾಪ ಕಣೋ ಅಂತ ಅನ್ಬೇಕಾದ್ರೆ, ಏನಪ್ಪ ಈ ರೀತಿ ಮಾತಾಡ್ತಿದ್ದೀರಾ ಅಂತ ನಾವೇನೇ ಹೇಳ್ತಾ ಇರ್ತೀನಿ. ಹಾಗೆ ಇವತ್ತು ನಮಗೆಲ್ಲ ತೊಂದರೆಗಳು ಬರ್ತಿದೆ ಅಂತಂದರೆ ನಾವು ಮಾಡಿರೋ ಕರ್ಮ ಪಾಪಗಳಿಂದ ಇವತ್ತು ಅನುಭವಿಸ್ತಿದೆ ಕಣೋ, ಇನ್ಯಾವತ್ತು ಶಾರದನ ವಿಷಯಕ್ಕೆ ಹೋಗಲ್ಲ, ಅವಳಿಗೆ ತೊಂದರೆನೂ ಕೊಡಲ್ಲ ಅಂತ ಅನ್ಬೇಕಾದ್ರೆ, ಏನಪ್ಪ ಈ ರೀತಿ ಮಾತಾಡ್ತಿದ್ದೀರಾ, ಅವಳೆಲ್ಲ ನಿಮ್ಮನ್ನು ಕಾಪಾಡಿರೋದು, ನೀವು ಅವಳನ್ನ ಕಾಪಾಡೋಕೆ ಹೋಗಿ ಸಿಗಾಕೊಂಡಿದ್ದು ಅಂತ ನವೀನ ಬೈತಾ ಇರ್ತಾನೆ. ಹಾಗೆಯಪ್ಪ ನೀವು ತುಂಬ ಭ್ರಮೆಲಿದ್ದೀರಾ, ಎಮೋಷನಲ್ ಫೂಲ್ ಆಗಿ ಈ ಥರ ಮಾಡ್ತಾ ಇದ್ದೀರಾ, ಸೊ ಪರವಾಗಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಬರ್ತೀನಿ, ಆಮೇಲೆ ಮಾತಾಡೋಣ ಅಂತ ಅಂದಾಗ, ಇಲ್ಲ ಕಣೋ ನವೀನ, ನಾನು ತುಂಬ ಯೋಚನೆ ಮಾಡಿದ್ದೀನಿ, ಇನ್ಯಾವತ್ತು ಕೆಟ್ಟ ಕೆಲಸ ಮಾಡಲ್ಲ ಅಂತ ಪಾಲಾಕ್ಷ ಹೇಳ್ತಾ ಇರ್ತಾನೆ.
ಹಾಗೆ ದೇವರು ನನಗೆ ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟ ಕಣೋ ಇವಾಗ ಅಂತ ಅಂದಾಗ, ಅದೇನು ಬುದ್ಧಿ ಕಲಿತ್ರು ನನಗಂತೂ ಗೊತ್ತಿಲ್ಲ. ಇಷ್ಟು ದಿನ ಅಕ್ಕನ ಪರ ನಿಂತಿದ್ದಕ್ಕೆ ಸ್ವಲ್ಪ ದುಡ್ಡಾದರೂ ಕೊಡ್ತಾ ಇದ್ಲು, ಇವಾಗ ಶಾರದನ ಪರ ನಿಂತಿದ್ದೀರಾ ಅಂತ ಗೊತ್ತಾದರೆ ಅದು ಸಿಗಲ್ಲ ಹೋಗಪ್ಪ ಅಂತ ಬೈತಾ ಇರ್ತೀನಿ. ಹಾಗೆ ಇಲ್ಲಿರೋರೆಲ್ಲ ಸ್ವಾರ್ಥಿಗಳೇ ಅಪ್ಪ, ನಾವು ಮಾತ್ರ ಒಳ್ಳೆಯವರಾದರೆ ಇಲ್ಲಿ ಏನೂ ಪ್ರಯೋಜನ ಇಲ್ಲ, ಸ್ವಲ್ಪ ಯೋಚನೆ ಮಾಡಿ ಅಂತ ಕೋಪದಿಂದ ಹೋಗ್ತಾ ಇದ್ರೆ ನಾವಿನ ನಿಂತ್ಕೊಳ್ಳೋ ಅಂತ ಪಾಲಾಕ್ಷ ಎಷ್ಟು ಕೂಗಿದ್ರು ಕೇರ್ ಮಾಡಿದ್ರೆ ನಾವಿನ ಹೋಗ್ತಾ ಇರ್ತಾನೆ. ಹಾಗೆ ಪಾಲಾಕ್ಷ ನಾವಿನ ಹೋದ್ಮೇಲೆ ತನ್ನ ಮನಸ್ಸಲ್ಲಿ ಮಾತಾಡ್ಕೋತಾ ಇರ್ತಾನೆ, ಎಷ್ಟು ದಿನ ನಾನು ಮಾಡಬಾರ್ದು ತಪ್ಪನ್ನೆಲ್ಲ ಮಾಡಿದೆ, ಸಂಬಂಧಕ್ಕೋಸ್ಕರ ಏನೇನೋ ಮಾಡಿದೆ, ಆದರೆ ಇವಾಗ ನಾನು ಬದಲಾಗಿದ್ದೀನಿ, ಇನ್ಮೇಲೆ ನಿಮ್ಮನ್ನೆಲ್ಲ ಬದಲಾಗೋದು ಹೇಗೆ, ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ. ಹಾಗೆ ಒಂದು ಕಡೆ ಶಾರದಾ ಬಂದ ಗೆಸ್ಟ್ಗಳಿಗೆಲ್ಲರಿಗೂ ಸಹ ತಿಂಡಿ ಕೊಡ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ಮನಸ್ಸಲ್ಲೇ ಬೈಕೋತಾ ಇರ್ತಾನೆ, ಅಲ್ಲ ಶಾರದವ್ರೆ, ಎಮೋಷನಲ್ ಬ್ಲಾಕ್ ಮಾಡಿ ನನ್ನನ್ನು ಹೋಟೆಲಿಂದ ಹೊರಗಡೆ ಹಾಕ್ಬಿಟ್ರಲ್ವಾ, ಇವಾಗ ಸ್ವಲ್ಪ ಜನ ಕಸ್ಟಮರ್ ಇದ್ದಾರೆ, ನೀವೇ ಹ್ಯಾಂಡಲ್ ಮಾಡ್ತೀರಾ, ಆದರೆ ಜಾಸ್ತಿ ಜನ ಕಸ್ಟಮರ್ ಬಂದರೆ ಏನ್ರಿ ಮಾಡ್ತೀರಾ ಅಂತ ಗುರಾಯಿಸ್ಕೊಂಡು ಶಾರದಾನ ದೂರದಿಂದಲೇ ನೋಡ್ತಾ ಇರ್ತಾನೆ. ಏನೊಂದು ಕಡೆ ಸಿದ್ದು ಬೇಕು ಅಂತ ಒಟ್ಟಾರೆ ಜನಗಳೆಲ್ಲ ಹೋಗ್ತಾ ಇರಬೇಕಾದ್ರೆ ನಿಲ್ಸಿ ಮಾತಾಡ್ತಾ ಇರ್ತಾನೆ, ಬಂಗಾರಮ್ಮ ಅವರು ಎಲ್ಲಿ ಗೊತ್ತಿದ್ದೀರಾ ಅಂತ ಅಂದಾಗ, ಗ್ಯಾಸ್ ಬುಕ್ ಮಾಡಿದ್ದೆ ಇನ್ನೂ ತಿಂಡಿ ಆಗಿಲ್ಲ, ಅದಕ್ಕೆ ಗ್ಯಾಸ್ ಬರ್ತಿದೆ ಇಲ್ವೋ ನೋಡ್ತಾ ಇದ್ದೀನಿ ಅಂತ ವಟಾರದ ಬಂಗಾರಮ್ಮ ಹೇಳ್ತಾ ಇದ್ರೆ, ಅಯ್ಯೋ ಟೈಮ್ ಆಗುತ್ತೆ ಆಮೇಲೆ ನೀವು ಸಣ್ಣಗಾಗ್ಬಿಡ್ತೀರಾ, ನಮ್ಮ ಹೋಟೆಲಲ್ಲಿ ತಿಂಡಿ ಚೆನ್ನಾಗಿದೆ ಹೋಗಿ ತಿನ್ನಿ ಅಂತ ಕಳಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಓನರ್ನು ಸಹ ಇನ್ನೂ ತಿಂಡಿ ತಿಂದಿಲ್ವಾ, ಬೇಗ ಹೋಗಿ ಇವತ್ತು ಸ್ಪೆಷಲಾಗಿ ತಿಂಡಿ ಮಾಡಿದ್ದಾರೆ ಶಾರದವರು ಅಂತ ಕಳಿಸ್ತಾ ಇರ್ತಾನೆ. ಹಾಗೆ ಇರೋ ಬರೋ ಜನಗಳೆಲ್ಲನೂ ಸಹ ಕಸ್ಟಮರ್ ಜಾಸ್ತಿ ಆಗಲಿ ಅಂತ ಶಾರದಾ ಹತ್ರ ತಿಂಡಿ ತಿನ್ನೋಕ್ಕೆ ಕಳಿಸ್ತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ರೋಡಲ್ಲಿ ಹೋಗೋ ಹೆಂಗಸ್ರುಗಳೆಲ್ಲನೂ ಸಹ ಹೇಳ್ತಾ ಇರ್ತಾನೆ, ತಿಂಡಿ ಆಯ್ತಾ ಮೇಡಮ್, ತಿಂಡಿ ತಿಂದಿಲ್ಲ ಅಂತ ಅಂದರೆ ಅಲ್ಲೊಬ್ಬರು ತುಂಬ ಚೆನ್ನಾಗಿ ತಿಂಡಿ ಮಾಡ್ತಾರೆ, ಅಮ್ಮಮ್ಮ ತಿಂಡಿ ಬಂಡಿ ಅಂತ ಅಲ್ಲಿಗೆ ಹೋಗಿ ತಿಂಡಿ ತಿನ್ನಿ ಅಂತ ಅಂದಾಗ, ನಮಗೆ ಹಸಿವಿಲ್ಲ ಅಂತ ಅಂದರೆ ಅಯ್ಯೋ ಅಲ್ಲಿಗೆ ಹೋಗಿ ನಿಂತ್ಕೊಳ್ಳಿ, ಆ ಪರಿಮಳಕ್ಕೆ ನೀವು ತಿಂಡಿ ತಿನ್ಬೇಕಂತ ಅನಿಸುತ್ತೆ, ದಯವಿಟ್ಟು ಹೋಗಿ ಅಂತ ಇರಬರೋ ಕಸ್ಟಮರ್ನೆಲ್ಲ ಕಳಿಸ್ತಾ ಇರ್ತಾನೆ. ಹಾಗೆ ಶಾರದಾ ಎಲ್ಲರಿಗೂ ತಿಂಡಿ ಕೊಡ್ತಿರ್ಬೇಕಾದ್ರೆ, ಇವಾಗ ನೋಡಿ ಶಾರದಾ ಅವರು ಎಂಥ ಮ್ಯಾಜಿಕ್ ಮಾಡಿದ್ದೀನಿ, ಇವಾಗ 10 ಕೈ ಇದ್ರೂ ಸಾಕಾಗಲ್ಲ, ಖಂಡಿತ ನನ್ನನ್ನು ಎಲ್ಲಿ ಕರಿತೀರಾ ಅಂತ ದೂರ ನಿಂತ್ಕೊಂಡು ಒಬ್ಬೊಬ್ಬನೇ ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ, ಕರೀರಿ ಶಾರದವ್ರೆ, ಬೇಗ ಕರೀರಿ, ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಕರೀರಿ ಅಂತ ಹೇಳ್ತಾ ಇದ್ರೆ ಶಾರದಾ ಮಾತ್ರ ಕರೆಯದೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಕೆಲಸ ಮಾಡ್ತಿದ್ರೆ ಇದು ಕಣ್ಣಿಗೆಲ್ಲ ಡಬಲ್ ಆಗಿ ಕಾಣಿಸ್ತಾ ಇರುತ್ತೆ. ಎಷ್ಟೊತ್ತಾದರೂ ಶಾರದಾ ಕರೆದಲ್ಲಿ ಇರಬೇಕಾದ್ರೆ ಶಾರದಾ ಹತ್ರ ಬಂದು ನಿಂತ್ಕೊಂಡಾಗ, ಏನು ಸರ್ ನಾನು ಕರಿತೀನಿ ಅಂತ ನೀವು ಅಂದ್ಕೊಂಡ್ರ ಅಂತ ಅಂದಾಗ, ಅಲ್ಲ ಕಣ್ರಿ, ನೀವಂತೂ ನನ್ನ ಕಣ್ಣಿಗೆ 6 ಜನ ಥರ ಕಂಡುಬಿಟ್ರಿ, ಏನ್ರಿ ಇಷ್ಟು ಫಾಸ್ಟಾಗಿ ಕೆಲಸ ಮಾಡ್ತೀರಾ ಅಂತ ಅಂದಾಗ, ಮನಸ್ಸಿದ್ರೆ ಮಾರ್ಗ ಅಂತ ಅಂತಾರಲ್ಲ ಸರ್, ಅದೇ ರೀತಿ ಮನಸ್ಸು ಮಾಡಿದರೆ ಇದೆಲ್ಲ ದೊಡ್ಡ ಕಷ್ಟನೇ ಅಲ್ಲ, ಅದು ಮನಸ್ಸಿದ್ರೆ ಪ್ರೀತಿಯಿಂದ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್ ಅಂತ ಅಂದಾಗ, ನಾನು ಅಷ್ಟೇ ತುಂಬ ಖುಷಿಯಿಂದ ಕೆಲಸ ಮಾಡ್ತೀನಿ, ಹಾಗೆ ಕೆಲಸದ ಮೇಲೆ ಮಾತ್ರ ಪ್ರೀತಿ ಅಲ್ಲ, ನಮ್ಮ ಮನೆ ಯಜಮಾನ್ರ ಮೇಲೆ ನನಗೆ ಸಿಕ್ಕಾಬಟ್ಟೆ ಪ್ರೀತಿ ಇದೆ ಅಂತ ಅಂದಾಗ ಗುರಾಯಿಸ್ಕೊಂಡು ಶಾರದಾ ನೋಡ್ತಾ ಇರ್ತಾಳೆ. ನೋಡಿ ಸರ್, ನಾನು ಈ ರೀತಿ ಮಾಡಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಸ್ಥಾನ ಇದಲ್ಲ ಸರ್, ನೀವು ಎತ್ತರಕ್ಕೆ ಬೆಳಿಬೇಕು, ಅದೇ ನನ್ನ ಆಸೆ, ಇದು ನಿಮಗೆ ಬೇಜಾರಾಗುತ್ತೆ ಆದರೆ ನಾಳೆ ಒಂದಲ್ಲ ಒಂದು ದಿನ ಆ ಜಾಗಕ್ಕೆ ಹೋದಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್, ಆ ಜಾಗದಲ್ಲಿ ನಿಮ್ಮನ್ನು ನೋಡೋಕ್ಕೆ ನನಗೆ ಸಿಕ್ಕಾಪಟ್ಟೆ ಆಸೆ ಇದೆ ಅಂತ ಅಂದಾಗ ಶಾರದಾ ಮುಖನ ಸಿದ್ದು ಹಾಗೆ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಶಿವನಾರಾಯಣ ಮನೇಲಿ ಕಾಫಿ ಕುಡಿತಿರ್ಬೇಕಾದ್ರೆ ಜ್ಯೋತಿಕಾ ಆಫೀಸ್ಗೆ ಅಂತ ಹೋಗ್ತಾ ಇರ್ತಾಳೆ. ಗಡಿಬಿಡಿಲಿ ಹೋಗ್ತಾ ಇರಬೇಕಾದ್ರೆ ಸುಮಿತ್ರಾ ನಿಂತ್ಕೊಬಿಟ್ಟ ಒಂದು ಲೋಟ ಕಾಫಿ ಅಂತ ಹೇಳ್ತಿರ್ಬೇಕಾದ್ರೆ, ಬೇಡ ಮಮ್ಮ ಆಫೀಸಲ್ಲೇ ಮಾಡ್ತೀನಿ ಅಂತ ಅನ್ಬೇಕಾದ್ರೆ, 3 ಹೊತ್ತು ಕೆಲಸ ಅಂತ ಹೋಗ್ತೀಯಲ್ಲ, ಅಟ್ಲೀಸ್ಟ್ ತಿಂಡಿನೂ ತಿಂದಿಲ್ಲ, ಕಾಫಿ ಕುಡಿ ಅಂತ ಅಂದಾಗ ಕಾಫಿ ನೋಡ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ ಖುಷಿಯಿಂದ ಕುಡಿತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ನಾನು ದಶರಥ ಜ್ಯೋತಿಕಾ ಆಫೀಸ್ ಬಗ್ಗೆ ಮಾತಾಡ್ತಾ ಇದ್ವಿ, 6 ಮಂತ್ದು ಪ್ರೋಗ್ರೆಸ್ ರಿಪೋರ್ಟ್ ಬಂದಿರಬೇಕಲ್ಲ, ಅದನ್ನು ಸ್ವಲ್ಪ ತೋರಿಸ್ತೀಯ ಅಂತ ಅಂದಾಗ ಇವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಆದರೆ ದಶರಥ ತನ್ನ ಮನಸ್ಸಲ್ಲಿ ಪ್ರೋಗ್ರೆಸ್ ಆಗಿದ್ರೆ ತಾನೇ ರಿಪೋರ್ಟ್ ಕೊಡೋಕ್ಕೆ ಅಪ್ಪ ಅಂತ ಹೇಳ್ಕೊಂಡು ಒಳಗೆ ನಗಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಇನ್ನೂ ರೆಡಿಯಾಗಿಲ್ಲ ತಾತ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಮೇಲ್ಗಡೆ ಮಾಡಿದಾರಲ್ಲ ಮ್ಯಾನೇಜರು, ನಿನ್ನೆ ತಾನೇ ಹೇಳಿದ್ರು ಅಂತ ಅಂದಾಗ ಇವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗಿ ದಶರಥನ ಗುರಾಯಿಸ್ತಾ ಇರ್ತಾಳೆ. ಒಳ್ಳೇದಾಯಿತು ದಶರಥ ಹೇಳಿದ್ದು, ಮೇಲ್ಗಡೆ ಚೆಕ್ ಮಾಡ್ಕೋಬೇಕು ನೀನು ಅದನ್ನೆಲ್ಲ, ಅದು ನಿನ್ನ ಕೆಲಸ, ಓಪನ್ ಮಾಡು ನೋಡೋಣ ಅಂತ ಅಂದಾಗ ವಿಧಿ ಇಲ್ದಲ್ಲೇ ಮೇಲ್ಗಡೆ ಓಪನ್ ಮಾಡ್ತಾ ಇರ್ತಾಳೆ. ಹಾಗೆ ಓಪನ್ ಮಾಡಿ ಲ್ಯಾಪ್ಟಾಪ್ನ ತಾತನ ಕೈಲಿ ಕೊಟ್ಟಾಗ ಅವರಿಗಂತೂ ಅದನ್ನು ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇದೇನಿದು 6 ಮಂತಿಂದ ಏನು ಪ್ರೋಗ್ರೆಸ್ಸೇ ಆಗಿಲ್ವಲ್ಲ, ಕಂಪನಿ ಇಷ್ಟು ಲಾಸಲ್ಲಿದೆ ಅಂತ ಅಂದಾಗ ತಾತ ಅದು ಅಂತ ಹೇಳ್ತಿರ್ಬೇಕಾದ್ರೆ ದಶರಥ, ಹೌದು ತುಂಬ ಕಂಪನಿ ಲಾಸಲ್ಲಿದೆ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಜ್ಯೋತಿಕಾ ಮತ್ತೆ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ತಾತ, ಕಂಪನಿ ಅಂತ ಅಂದಮೇಲೆ ಲಾಭ ಮತ್ತೆ ನಷ್ಟ ಎರಡು ಇದ್ದೇ ಇರುತ್ತಲ್ವಾ, ಏನಾಗುತ್ತೆ ಅಂತ ಕೇಳ್ತಿರ್ಬೇಕಾದ್ರೆ ತಾತ ಕೋಪದಿಂದ ಗುರಾಯಿಸ್ತಾ ಇದ್ರೆ ದಶರಥ ಹೇಳ್ತಾ ಇರ್ತಾನೆ, ಏನು ಗೊತ್ತಾ ಅಪ್ಪ, ಜೋ ನಮ್ಮ ಕಂಪನಿ MD ಆದಮೇಲೆ ಅವಳು ಎಲ್ಲ ಕೆಲಸನೂ ಮಾಡ್ತಾಳೆ, ಹಾಗೆ ಅವಳೇ ಒಬ್ಬಳೇ ಡಿಸಿಷನ್ನ ತಗೋತಾಳೆ, ನಮ್ಮ ಕಂಪನಿ ವರ್ಕರ್ಸು ತುಂಬ ಪ್ರಾಬ್ಲಮಲ್ಲಿ ಇದ್ರು ನೋಡಿ, ಒಂದ್ಸಲ ಗಲಾಟೆ ಆಯ್ತಲ್ಲ, ಆವಾಗ ಎಲ್ಲ ಕಂಪನಿ ವರ್ಕರ್ಸ್ ಎಷ್ಟೋ ಜನ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ, ಇವಾಗ ಹೊಸೊಬ್ರನ್ನ ತಗೊಂಡಿರೋದ್ರಿಂದ ಈ ಥರ ಕಂಪ್ನಿ ಸಿಕ್ಕಾಬಟ್ಟೆ ಲಾಸ್ ಆಗ್ತಿದೆ ಅಂತ ಹೇಳ್ತಾ ಇದ್ರೆ ಜ್ಯೋತಿಕಾ ಮಾತ್ರ ಸಿಕ್ಕಾಬಟ್ಟೆ ಕೋಪದಿಂದ ತನ್ನ ಡ್ಯಾಡ್ನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಕೋಪ ಮಾಡ್ಕೊಂಡು ಇನ್ನೊಂದು ಕಡೆ ತಾತನು ಹೇಳ್ತಾ ಇರ್ತಾರೆ, ಅಲ್ಲ ಕಣಮ್ಮ, ನಿನ್ನನ್ನು ನಂಬಿ ನಾನು ಇಷ್ಟು ದೊಡ್ಡ ಕಂಪನಿನ ನಿನಗೆ ಕೊಟ್ಟರೆ ಈ ಥರ ಮಾಡಿದ್ಯಲ್ಲ, ಬರ್ತಾ ಸಿಕ್ಕಾಬಟ್ಟೆ ಲಾಸ್ ಆಗ್ತಿದೆ, ಒಂದು ಕಂಪನಿನ ಬೆಳೆಸಬೇಕು ಅಂತಂದರೆ ಎಷ್ಟು ಕಷ್ಟಪಡಬೇಕು ಅದೇನಾದರೂ ಗೊತ್ತಾ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಒಂದು ಕಂಪನಿ ಬೆಳೆಸಬೇಕು ಅಂದರೆ ಯಾವ ಥರ ಗೊತ್ತಾ, ಒಂದು ಗಿಡ ಹಾಕಿ ಅದು ದೊಡ್ಡದಾಗೋವರೆಗೂ ಮಣ್ಣು ಗೊಬ್ಬರ ಹಾಕಿ ನೀರು ಪ್ರತಿಯೊಂದನ್ನು ಹಾಕ್ತಾ ಬೆಳೆಸಬೇಕು, ಕಂಪನಿನೂ ಅಷ್ಟೇ ಸಿಕ್ಕಾಬಟ್ಟೆ ದುಡ್ಡು ಸಿಗುತ್ತೆ, ಒಂದೊಂದ್ಸಲ ಲಾಸ್ ಆಗುತ್ತೆ, ಎರಡನ್ನೂ
ಬ್ಯಾಲೆನ್ಸ್ ಮಾಡಬೇಕು, ನೀನು ಎಮ್ ಡಿ ಆಗಿ ಏನು ಪ್ರಯೋಜನ ಅಂತ ಅಂದಾಗ, ಇಲ್ಲ ತಾತ ನಾನು ಸಿಕ್ಕಾಬಟ್ಟೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದಾಗ, ಒಂದು ಕೆಲಸ ಮಾಡು, ನೀನು ಎಮ್ ಡಿ ಆದಮೇಲೆ ಎಷ್ಟು ಲಾಸ್ ಆಗ್ತಿದೆ, ಎಮ್ ಡಿ ಪೋಸ್ಟಿಂದ ಕೆಳಗಡೆ ಇಡಿ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ಆ ಪೋಸ್ಟಿಂದ ಕೆಳಗಡೆ ಬಾ, ದಶರಥ ಅಲ್ಲಿ ಕೂತ್ಕೋತಾನೆ, ಅವ್ನು ಹೇಗೆ ಹೇಳ್ತಾನೆ ಆ ರೀತಿ ಮಾಡು ಅಂತ ಅಂದಾಗ ಇವಳಿಗೆ ಸಿಕ್ಕಾಬಟ್ಟೆ ಬೇಜಾರಾಗಿ, ಅಲ್ಲ ತಾತ ಈ ರೀತಿ ಮಾತಾಡ್ತಿದ್ದೀರಲ್ಲ, ಏನೋ ತಪ್ಪಾಯಿತು, ನಮಗೊಂದು ಅವಕಾಶ ಕೊಟ್ಟರೆ ನಾನು ಕಲ್ತ್ಕೊತೀನಿ, ಅದನ್ನು ಬಿಟ್ಟು ಪೋಸ್ಟಿಂದಲೇ ಕೆಳಗಡೆ ಇಳಿಸ್ತೀರಾ ಅಂತ ಟೆನ್ಷನಿಂದ ಕೇಳ್ತಾ ಇರ್ತಾಳೆ. ಹಾಗೆ ತಾತನೂ ಸಹ ಹೇಳ್ತಾ ಇರ್ತಾರೆ, ಏನಮ್ಮ ಈ ರೀತಿ ಮಾತಾಡ್ತಿದ್ದೀಯಾ, ನಿನಗೇನು ಹಿರಿಯರಾಗಿ ನಾನಿದ್ದೀನಿ, ಹಾಗೆ ದಶರಥ ಇದ್ದಾನೆ, ನಾವಿಬ್ರು ಅದನ್ನು ನೋಡ್ಕೋತೀವಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಅಷ್ಟಕ್ಕೂ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ವರ್ಕರ್ಸ್ ಎಲ್ಲ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ ಅಂತ ಅಂದರೆ ಏನರ್ಥ, ಅವ್ರಿಗೆ ಸಿಗಬೇಕಾಗಿರೋ ಪ್ರಾಫಿಟ್ ಆಗಲಿ ಅಥವಾ ಬೆಲೆ ಆಗಿ ಯಾವುದು ಸಹ ಅವರಿಗೆ ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಅವರೆಲ್ಲ ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ನಂಬಿಕೆ ಪ್ರೀತಿ ವಿಶ್ವಾಸ ಎಲ್ಲನೂ ನಾವು ಕಳ್ಕೊಂಡಿದ್ದೀವಿ, ಅದಕ್ಕೆ ನಮ್ಮ ಕಂಪನಿ ಇಷ್ಟು ಲಾಸ್ ಆಗಿದೆ ಅಂತ ಅಂದಾಗ, ಇಲ್ಲ ತಾತ ಇದೊಂದ್ಸಲ ಎಕ್ಸ್ಕ್ಯೂಸ್ ಕೊಡಿ, ನಾನು ಇದನ್ನೆಲ್ಲ ಸರಿ ಮಾಡ್ತೀನಿ ಪ್ಲೀಸ್ ಅಂತ ಅಂದಾಗ, ಬೇಡಮ್ಮ ನಾನೇ ಮೋಸ ಮಾಡಿಬಿಟ್ಟೆ, ಹಾಗೆ ಮೋಸನೂ ಹೋಗ್ಬಿಟ್ಟೆ, ನಿನ್ನನ್ನು ನಂಬಿ ಕಂಪ್ನಿನ ಕೊಟ್ಟು ಎಮ್ ಡಿ ಪೋಸ್ಟ್ ಕೊಟ್ಟನಲ್ಲ, ಇದು ಆಗಲೇಬೇಕಾಗಿದ್ದು ನನಗೆ, ನೀನಿನ್ನ ಎಮ್ ಡಿ ಪೋಸ್ಟ್ ಮೇಲೆ ಇರಬೇಡ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತಾತ ಪ್ಲೀಸ್ ಇದೊಂದು ಅವಕಾಶ ಕೊಡಿ ಅಂತ ಮತ್ತೆ ರಿಕ್ವೆಸ್ಟ್ ಮಾಡಿ ಕೇಳ್ತಿರ್ಬೇಕಾದ್ರೆ, ಬೇಡಮ್ಮ ಬೇಡ, ನೀನು ಆ ಪೋಸ್ಟಿಗೆ ಅರ್ಹಳಲ್ಲ ಅಂತ ಹೇಳ್ತಾ ಇದ್ರೆ ಸುಮಿತ್ರಾ, ಮಾವ ಪ್ಲೀಸ್ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಮಲನೂ ಸಹ ಇದನ್ನೆಲ್ಲ ಸಿದ್ದು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದ, ಇವಾಗ ಸಿದ್ದು ಇಲ್ವಲ್ಲ, ಅವಳಿಗೆ ಬಲಗೈಯ ಮುರಿದೋಗೋ ರೀತಿ ಆಗಿದೆ, ಪಾಪ ಒಂದು ಅವಕಾಶ ಕೊಡಿ ಅಂತ ಅಂದಾಗ, ಇವಾಗ ಏನಕ್ಕೆ ಅವನ ಹೆಸರು ಹೇಳ್ತಾ ಇದ್ದೀವಿ ವಿಮಲ, ನಾನೇನಾದರೂ ಡಿಸಿಷನ್ ತೊಗೊಂಡೆ ಅದಕ್ಕೆ ಮಧ್ಯಕ್ಕೆ ಬರಬಾರ್ದು ಅಂತ ನಿನಗೆ ಗೊತ್ತಿಲ್ವಾ ಅಂತ ಬೈತಾ ಇರ್ತಾರೆ. ಹಾಗೆ ಮತ್ತೆ ಜೊತೆಗೆ ನಾಟಕ ಮಾಡಿಕೊಂಡು ಸುಮಿತ್ರನ ಹತ್ರ ಬಂದ್ಬಿಟ್ಟು, ಮಮ್ಮ ಪ್ಲೀಸ್ ಮಮ್ಮ, ತಾತನಿಗೆ ಒಂದೇ ಒಂದು ಸಲ ಹೇಳಿ, ಒಂದೇ ಒಂದು ಅವಕಾಶನ ಕೊಡೋಕೆ ಹೇಳಿ, ನನ್ನಿಂದ ಬಿಸ್ನೆಸ್ ತುಂಬ ಲಾಸ್ ಆಗಿದೆ, ಅದು ಯಾಕಾಯಿತು ಹೇಗಾಯಿತು ನನಗೆ ಗೊತ್ತಿಲ್ಲ, ಇವಾಗೆಲ್ಲ ಅರ್ಥ ಆಗಿದೆ, ಅದನ್ನು ಫುಲ್ಫಿಲ್ ನಾನೇ ಮಾಡ್ಕೊಡ್ತೀನಿ, ಪ್ಲೀಸ್ ಒಂದು ಅವಕಾಶನ ಕೊಡಿ, ಈ ಸೀಟಿಂದ ಕೆಳಗಡೆ ನನ್ನನ್ನು ಇಳಿಸ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಹಾಗೆ ಅಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಸಹ ಸುಮಿತ್ರ ಏನು ಮಾತಾಡದೆ ಸೈಲೆಂಟಾಗಿ ನಿಂತಿರಬೇಕಾದ್ರೆ, ಅಲ್ಲ ಮಮ್ಮ ನೀವು ಸಹ ನನ್ನನ್ನು ನಂಬಲ್ವಲ್ಲ, ಜೀವನದಲ್ಲಿ ನಾನು ಏನೇ ಆಸೆ ಪಟ್ಟರು ಸಹ ಅದು ಸಿಗುತ್ತೆ, ಕೊನೆಗೆ ಕೈ ತಪ್ಪಿ ಹೋಗುತ್ತೆ ಅಂತ ಬೇಜಾರಿಂದ ನಿಂತ್ಕೋತಾಳೆ. ಹಾಗೆ ಮತ್ತೆ ನಾಟಕ ಮಾಡಿಕೊಂಡು, ನನ್ನ ಮದುವೆ ಈ ರೀತಿ ಆಯ್ತಲ್ಲ ಅಂತ ನಾನು ತುಂಬ ಟೆನ್ಷನಿಂದ ಇದು ಮಾಡಿಕೊಂಡೆ, ಕಂಪನಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ, ಈ ರೀತಿ ಏನಾದರೂ ಆಯಿತು ಅಂದರೆ ನಾನು ತುಂಬ ಡಿಪ್ರೆಷನ್ಗೆ ಹೋಗಬೇಕಾಗುತ್ತೆ ಅಂತ ಹೇಳ್ತಾ ಇದ್ರೆ, ಅಯ್ಯೋ ಗೋಲ್ಡಿ ನೀನು ಆ ಥರ ಎಲ್ಲ ಮಾಡಬೇಡ ಆಯಿತಾ, ನೋಡ್ರಿ ಪ್ಲೀಸ್ ಅವಳು ಏನೋ ಹೇಳ್ತಿದ್ರಲ್ಲ ಅದಕ್ಕೆ ಒಪ್ಕೊಳ್ರಿ, ಇಲ್ಲ ಅಂತಂದರೆ ನನ್ನ ಮೊಮ್ಮಗಳು ಡಿಪ್ರೆಷನ್ ದೇಶಕ್ಕೆ ಹೋಗ್ತಾಳಂತೆ ಅಂತ ಪಾರಿಜಾತ ಹೇಳ್ತಾ ಇದ್ರೆ, ಈ ಕಡೆ ಎಲ್ಲರಿಗೂ ಸ್ವಲ್ಪ ನಗು ಬರ್ತಾ ಇರುತ್ತೆ. ಆಗ ಆರ್ತಿ ಹೇಳ್ತಾ ಇರ್ತಾಳೆ, ಅಯ್ಯೋ ಅಜ್ಜಿ ಅದು ದೇಶ ಎಲ್ಲ ಡಿಪ್ರೆಷನ್ ಅಂತಂದರೆ ಮನಸ್ಸಲ್ಲೇ ನೋವು ತಿನ್ನೋದು ಅಂತ ಅರ್ಥ ಅಂತ ಅಂದಾಗ, ಅಯ್ಯೋ ಹಾಗಾದರೆ ಮನಸ್ಸಲ್ಲೇ ಯಾವ್ದಾದ್ರು ದೇಶಕ್ಕೆ ಹೋಗ್ತಾರ ಅಂತ ಯೋಚನೆ ಮಾಡ್ಕೊಂಡು ಪಾರಿಜಾತ ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಹೋಟೆಲಲ್ಲಿ ಎಲ್ಲರೂ ತಿಂಡಿ ತಿನ್ಕೊಂಡು ಹೋಗಿದ್ರೆ, ಇನ್ನೊಂದು ಕಡೆ ಕುಡ್ಕ ಮಂಜನ ತಿಂತಲೇ ಇರ್ತಾರೆ. ನೋಡಿ ಶಾರದಮ್ಮ ಅವರೇ, ನನಗೆ ಯಾಕೋ ಇನ್ನೂ ಹೊಟ್ಟೆ ಹಸಿವಾಗ್ತಿದೆ, ಹೊಟ್ಟೆ ತುಂಬಿಲ್ಲ, ಸ್ವಲ್ಪ ರೈಸ್ ಬಾತ್ ಕೊಡ್ತೀರಾ ಅಂತ ಅಂದಾಗ, ಸರಿ ಅಂತ ಕೊಡೋಕೆ ಹೋಗ್ತಿದ್ರೆ ಅಷ್ಟೊತ್ತಿಗೆ ಸಿದ್ದು ಕೊಡೋಕೆ ಅಂತ ಹೋಗ್ತಾ ಇರ್ತಾನೆ. ಸರ್ ಅಂತ ಜೋರಾಗಿ ಕೂಗಿದ ತಕ್ಷಣ, ಅಯ್ಯಯ್ಯಪ್ಪ ಹೆಂಡ್ತಿಯರು ಯಾರ ಮೇಲೆ ಕಣ್ಣಿಟ್ಟಿರ್ತಾರೋ ಇಲ್ವೋ, ಗಂಡನ ಮೇಲೆ ಮಾತ್ರ ಚೆನ್ನಾಗೇ ಕಣ್ಣಿಟ್ಟಿರ್ತಾರೆ ಅಂತ ಗುರಾಯಿಸ್ತಿರ್ಬೇಕಾದ್ರೆ, ಶಾರದಾ ತಿಂಡಿನ ತೊಗೊಂಡು ಮಂಜಣ್ಣನ ಕೊಡೋಕೆ ಹೋಗಿ ಸಿದ್ದು ಇನ್ನೊಂದು ಕಡೆ ಗುಣಗೋಣ ಅಂತ ಮಾತಾಡ್ತಾ ಇರ್ತಾನೆ. ಏನಪ್ಪ ಹೆಂಡ್ತಿರು ಗೊತ್ತಿಲ್ಲ, ಹಣೆ ಬೇರೆ ಮಾಡಿಸ್ಕೊಂಡಿದ್ದಾರೆ ಅಂತ ಅಂದಾಗ, ಸೌಟ್ ತಾಂಡು ಒದೆ ಕೊಡ್ತೀನಿ ಅಂತ ತೋರಿಸ್ತಿರ್ಬೇಕಾದ್ರೆ, ಹೆಂಡ್ತಿ ಕೈಲಿರೋ ಲಟ್ಟನಿಗಿರೋ ಶಕ್ತಿ ಯಾವ ಕಡ್ಗೋಕ್ಕೂ ಇಲ್ಲ ಬಿಡಿ ಶಾರದವ್ರೆ ಅಂತ ಹಾಗೆ ಗುಣಗೋಣ ಅಂತ ಅನ್ಕೊಂಡು ಈ ಕಡೆ ಕುಡ್ಕ ಮಂಜುನಾಥ್ ತಿಂಡಿ ತಿಂತಿರ್ಬೇಕಾದ್ರೆ ಅವನ ಪಕ್ಕ ಬಂದು ಕೂತ್ಕೋತಾನೆ. ಮಂಜಣ್ಣ ತಿಂಡಿ ತುಂಬ ಚೆನ್ನಾಗಿದೆ ಅಂತ ಅಂದಾಗ, ತುಂಬ ಚೆನ್ನಾಗಿದೆ, ನಾವು ಕೊಡೋ ದುಡ್ಡಿಗೆ ₹1 ಮೋಸ ಇಲ್ಲ, ಅಷ್ಟು ಚೆನ್ನಾಗಿ ಶಾರದಮ್ಮ ಮಾಡಿದ್ದಾರೆ, ಬೇಕಾದರೆ ನೀವು ಸ್ವಲ್ಪ ರೈಸ್ ಬಾತ್ ತಿಂದು ನೋಡಿ ಅಂತ ಅಂದಾಗ, ನೋಡೋದು ತಿನ್ನೋ ಅದೃಷ್ಟ ಇಲ್ಲ, ಪ್ರಮಾಣ ಬೇರೆ ಮಾಡಿಸ್ಕೊಬಿಟ್ಟಿದ್ದಾರೆ, ಹೊಟ್ಟೆ ಹಸಿವುತ್ತಿದೆ, ತಿಂಡಿ ತಿನ್ನಂಗಿಲ್ಲ ಅಂತ ಅಂದಾಗ, ಎಂಥ ಪ್ರಮಾಣ ಮಾಡಿಸ್ಕೊಂಡಿದ್ದಾರೆ ಸರ್ ಅಂತ ಅಂದಾಗ, ಏನು ಗಂಡ ಹೆಂಡತಿ ಜಗಳ ಬಿಟ್ಟಾಕಿ ಅಂತ ಅಂದಾಗ, ಅಯ್ಯೋ ಸಿದ್ಧಾರ್ಥ ಅವರೇ ಗೊತ್ತಾಗಲ್ವಾ, ಗಂಡ ಹೆಂಡತಿ ಜಗಳ ಅಂತ ಅಂದರೆ ಉಂಡು ಮಲಗೋವರೆಗೂ ನೀವು ಟೆನ್ಷನ್ ಮಾಡ್ಕೋಬೇಡಿ, ಇವಾಗ ತಿನ್ನಿ, ರಾತ್ರಿ ಎಲ್ಲ ಸರಿಯಾಗುತ್ತೆ ಅಂತ ಅಂದಾಗ ಸಿದ್ದು ಶಾರದಾ ಮುಖನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.